ಹಲೋ ಹಾಯ್ ಎವ್ರಿವನ್. ನಾನು ನಿಮ್ಮ ಸೂರ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಾರ್ಲಿಂಗ್ ಸೂರ್ಯ. ಈ ವಿಡಿಯೋದಲ್ಲಿ ನಾನು ಗ್ರೇಟ್ ಲಿವಿಂಗ್ ಚೋಳರ ದೇವಸ್ಥಾನವಾದ ಹಾಗೂ ದಿ ವರ್ಲ್ಡ್ ಹೆರಿಟೇಜ್ ಯುನೆಸ್ಕೋ ಸೈಟ್ಗೆ ಸೇರಿದ ಐರಾವತ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೇನೆ ನಿಮ್ಮನ್ನು. ಈ ಐರಾವತ ದೇವಸ್ಥಾನವು ಕುಂಭಕೋಣದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ದಾರಾಸುರಂ ಎಂಬ ಪ್ರಾಂತದಲ್ಲಿದೆ. ತಂಜಾವೂರ್ ಬೃಹದೇಶ್ವರ ದೇವಸ್ಥಾನ, ಗಂಗೈಕೊಂಡ ಚೋಳಾಪುರ ದೇವಸ್ಥಾನ ಮತ್ತೆ ಈ ಐರಾವತ ದೇವಸ್ಥಾನವು ಈ ಚೋಳರು ನಿರ್ಮಿಸಿರುವ ಈ 3 ದೇವಸ್ಥಾನಗಳು ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಗುರುತಿಸಲ್ಪಟ್ಟಿವೆ. ಈ ದೇವಸ್ಥಾನಗಳ ಬಗ್ಗೆ ತುಂಬ ತಿಳಿದುಕೊಳ್ಳುವುದಿದೆ. ಸ್ನೇಹಿತರೆ, ನಿಮಗೆ ಬಹಳ ಜನರಿಗೆ ಗೊತ್ತಿರಬಹುದು, ನಮ್ಮ ಹಂಪಿಯಲ್ಲಿ ಮ್ಯೂಸಿಕಲ್ ಪಿಲ್ಲರ್ಸ್ ಅಂದ್ರೆ ಸಂಗೀತದ ಕಂಬಗಳು ಇದೆ. ಹಾಗೆ ಈ ದೇವಸ್ಥಾನದಲ್ಲಿ ಮ್ಯೂಸಿಕಲ್ ಸ್ಟೆಪ್ಸ್ ಅಂದ್ರೆ ಮ್ಯೂಸಿಕಲ್ ಮೆಟ್ಟಿಲುಗಳು ಇರುವುದು ನಿಮಗೆ ಗೊತ್ತೇ? ಈ ವೆಯ್ಯಾಲಿಪುರಂ ನಿರ್ಮಿಸಿದ ಈ ದೇವಾಲಯದಲ್ಲಿ ಮೈಕ್ರೋ ಕಾರ್ವಿಂಗ್ಸ್ ಇದೆ. ಅದು ಕೂಡ 2 ಸೆಂಟಿಮೀಟರ್ ಸೈಜ್ ಇರುವ ವಾಸ್ತುಶಿಲ್ಪಗಳು. ಆವಾಗಲೇ 3D ಹಾಗೂ ಆಪ್ಟಿಕಲ್ ವಾಸ್ತುಶಿಲ್ಪಗಳ ಕೆತ್ತನೆಯು ಇನ್ನೂ ಜೀವಂತವಾಗಿದೆ. ಸ್ನೇಹಿತರೆ, ಇನ್ನು ಇಲ್ಲಿರುವ ಬೇರೆ ದೇವಸ್ಥಾನಗಳ ಹೊರತುಪಡಿಸಿ ತುಂಬ ವಿಭಿನ್ನವಾದ ದ್ರಾವಿಡ ಶೈಲಿಯ ದೇವಸ್ಥಾನವನ್ನು ನಾವು ಇಲ್ಲಿ ನೋಡಬಹುದು. ಸ್ನೇಹಿತರೆ, ನಾವು ಕುಂಭಕೋಣಕ್ಕೆ ಟ್ರೈನಲ್ಲೂ ಹೋಗ್ಬೋದು ಹಾಗೂ ಬಸ್ಸಿನಲ್ಲಿ ಕೂಡ ಹೋಗ್ಬೋದು, ವ್ಯವಸ್ಥೆ ಇರುತ್ತದೆ. ನಾನು ಟ್ರೈನಲ್ಲಿ ಹೊರಟೆ. ಡೈಲಿ ಬೆಂಗಳೂರಿಂದ ಸಾಯಂಕಾಲ 7 ಗಂಟೆಗೆ ಟ್ರೈನ್ ಇರುತ್ತೆ. ಕಡಲೂರು ಎಕ್ಸ್ಪ್ರೆಸ್ ಮೈಸೂರಿಂದ ಬರುತ್ತೆ. ಅದು ಕುಂಭಕೋಣಕ್ಕೆ ಬೆಳಗ್ಗೆ 6 ಗಂಟೆಗೆ ಬಂದು ರೀಚ್ ಆಗುತ್ತೆ. ನೀವು ಆಟೋದಲ್ಲೇ ಹೋಗಬೇಕಾಗುತ್ತೆ. ಇಲ್ಲಿಂದ ಯಾವುದೇ ಬಸ್ಸುಗಳ ಸ್ಪೆಷಾಲಿಟಿ ಇರೋದಿಲ್ಲ. ಕುಂಭಕೋಣ ಟೌನ್ಗೆ ಯಾವುದೇ ನಗರ ಸಾರಿಗೆ ಸೌಲಭ್ಯಗಳು ಇರೋದಿಲ್ಲ. ನೀವು ಆಟೋದಲ್ಲಿ ಹೋಗಬೇಕಾಗುತ್ತೆ, ಇಲ್ಲಾಂದರೆ ಬೈವಾಕ್ ನಡ್ಕೊಂಡು ಹೋಗಬೇಕಾಗುತ್ತೆ. 1.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಯಾವುದೇ ದೇವಸ್ಥಾನಗಳ ರೂಮ್ಗಳು ಯಾವುದೇ ಸಿಗೋದಿಲ್ಲ. ನೀವು ಇಲ್ಲಿ ಬಸ್ ಸ್ಟ್ಯಾಂಡ್, ಕುಂಭಕೋಣ ಬಸ್ ಸ್ಟ್ಯಾಂಡ್ ಹತ್ತಿರವೇ ಇರುವಂಥ ಒಳ್ಳೆ ಡಿಲಕ್ಸ್ ರೂಮ್ಗಳು, ಕಡಿಮೆ ಬಜೆಟಿನ ರೂಮ್ಗಳೆಲ್ಲ ಸಿಗ್ತವೆ. ಈ ದೇವಸ್ಥಾನದಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ. ನೀವೆಲ್ಲ ದೇವಸ್ಥಾನಗಳನ್ನು ಕೂಡ ನೀವು ನೋಡ್ಬೋದು. ಹಾಗೆ ಸಾರಂಗಪಾಣಿ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಕೂಡ ನೋಡ್ಬೋದು. ರೂಮ್ಸ್ಗಳ ಬಗ್ಗೆ ಕೂಡ ಅದರಲ್ಲಿ ತಿಳಿಸಿದ್ದೇನೆ. ನೀವು ಐರಾವತೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಕುಂಭಕೋಣ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಲೋಕಲ್ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ದಾರಾಸುರಂ, ಪಾಪನಾಶನಂ ಹಾಗೂ ತಂಜಾವೂರು ಹೋಗೋ ಬಸ್ಸುಗಳಲ್ಲಿ ನೀವು ಏರಿದ್ರೆ ಬಂದರೆ ಒಬ್ಬರಿಗೆ 10 ರೂಪಾಯಿ ತಗೊಳ್ತಾರೆ, ನಿಮ್ಮನ್ನ ಅಲ್ಲಿ ಇಳಿಸ್ತಾರೆ. ಅದೇ ಆಟೋಗೆ ಬಂದರೆ 200ರಿಂದ 250 ರೂಪಾಯಿ ಟಿಕೆಟ್ ಮಾಡ್ತಾರೆ. ಸ್ನೇಹಿತರೆ, ನಾನು ಸಾರಂಗಪಾಣಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಕುಂಭಕೋಣ ಬಂದರೆ ನೋಡಲೇಬೇಕಾದಂಥ ದೇವಸ್ಥಾನಗಳಿದೆಲ್ಲ. ಸಾರಂಗಪಾಣಿ ದೇವಸ್ಥಾನ, ಆದಿಕುಂಬೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ರಾಮಸ್ವಾಮಿ ದೇವಸ್ಥಾನ, ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ರಾಮಸ್ವಾಮಿ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ ಹಾಗೂ ಚಕ್ರಪಾಣಿ ದೇವಸ್ಥಾನ ಹಾಗೂ ಐರಾವತ ಸ್ವಾಮಿ ದೇವಸ್ಥಾನ ಮುಖ್ಯವಾಗಿ ನೋಡಲೇಬೇಕಾದಂಥ ದೇವಸ್ಥಾನಗಳು. ಸ್ನೇಹಿತರೆ, ಕುಂಭಕೋಣ ಬಂದರೆ ಮಿಸ್ ಮಾಡ್ಕೋಬೇಡಿ. ಬನ್ನಿ ಸ್ನೇಹಿತರೆ, ಈ ಚಕ್ರಪಾಣಿ ದೇವಸ್ಥಾನ ನೋಡಿ. ನಾನೀಗ ಲಾಸ್ಟ್ ಐರಾವತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸಾರಂಗಪಾಣಿ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೇನೆ, ಫ್ರೀ ಇದ್ರೆ ನೋಡಿ ಸ್ನೇಹಿತರೆ. ಈ ದೇವಸ್ಥಾನವನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದ ಸುತ್ತಲೂ ದೊಡ್ಡದಾದ ಹುಲ್ಲಿನ ಗಾರ್ಡನ್ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ಹೋದರೆ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದ ಸುತ್ತಲೂ ತುಂಬ ಎತ್ತರವಾದ ಗೋಡೆಗಳನ್ನು ನಿರ್ಮಿಸಿದ್ದಾರೆ. ಅಲ್ಲಿ ಬಸ್ ನಿಲ್ಲುತ್ತೆ, ಅಲ್ಲಿಂದ ಬರಬೇಕಾಗುತ್ತೆ. ಆಟೋದವರು ಸೀದಾ ಒಳಗೆ ಬರ್ತಾರೆ. ಈಗ ಸೀದಾ ಹೋಗ್ಬೇಕಾಗುತ್ತೆ. ಹೋಗಿ ಸ್ವಲ್ಪ ಲೆಫ್ಟ್ ಸೈಡ್ ಹೋದ್ರೆ ಅಲ್ಲೇ ದೇವಸ್ಥಾನ. ಇದೆಲ್ಲ ಗ್ರೌಂಡು. ನೀವು ಫ್ರೀ ಟೈಮಲ್ಲಿ ಬಂದು ಮಕ್ಕಳ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸ್ನೇಹಿತರೆ, ದೇವಸ್ಥಾನದ ಮುಂದ್ಗಡೆ ವಯಸ್ಸಾದವರು ಈ ತರ ಸೇಲ್ ಮಾಡ್ತಿರ್ತಾರೆ. ದಯವಿಟ್ಟು ಹೆಲ್ಪ್ ಮಾಡಿ, ಅವರಿಗೆ ಏನಾದ್ರು ತಗೊಂಡು ವ್ಯಾಪಾರ ಮಾಡಿ. ಸ್ನೇಹಿತರೆ, ನಾವು ಹೀಗೆ ಕೆಳಗಡೆ ಬರಬೇಕಾಗುತ್ತೆ. ದೇವಸ್ಥಾನ ಡೌನ್ ಅಲ್ಲಿ ಇರುತ್ತೆ. ದೇವಸ್ಥಾನ ಮುಂಭಾಗದಲ್ಲಿ ಇದ್ದೀನಿ ನಾನೀಗ. ಹೀಗೆ ಮೆಟ್ಲು ಇಳಿದು ಬರಬೇಕಾಗುತ್ತೆ. ಈ ದೇವಸ್ಥಾನದ ಮುಂಭಾಗದಲ್ಲೇ 2 ನಿಮಗೆ ಮುಖ್ಯವಾದ ಪ್ಲೇಸ್ಗಳಿದೆ. ಒಂದು ಬಲಿಪೀಠ ಹಾಗೂ ಒಂದು ನಂದಿ ಮಂಟಪ. ಈ ಬಲಿಪೀಠ ಪಕ್ಕದಲ್ಲಿ ಇರುವಂಥ ವಿಶೇಷ ಏನಂದ್ರೆ, ಇದು ಮ್ಯೂಸಿಕಲ್ ಸ್ಟೆಪ್ಸ್. ಆಗಿನ ಕಾಲದಲ್ಲೇ ಮ್ಯೂಸಿಕಲ್ ಸ್ಟೆಪ್, ಕಲ್ಲಿನ ಮೆಟ್ಟಿಲಿನಲ್ಲಿ ನಾದಗಳು ಬರೋ ಹಾಗೆ ಸರಿ ಗಾಮ ಪದ ನಿಸ ಈ ತರ ಮೆಟ್ಟಿಲುಗಳನ್ನು ಏರಿ ಇಳಿದರೆ ಮ್ಯೂಸಿಕಲ್ ಸಂಗೀತವನ್ನು ನಾವು ನಮ್ಮ ಹಂಪಿಯಲ್ಲಿ ಮ್ಯೂಸಿಕಲ್ ಪಿಲ್ಲರ್ಸ್ ಇರೋ ಹಾಗೆ ಇಲ್ಲಿ ಮ್ಯೂಸಿಕಲ್ ಸ್ಟೆಪ್ಸ್ ಇದೆ ಸ್ನೇಹಿತರೆ.
ಜಸ್ಟ್ 4 ಇಯರ್ಸ್ ಬ್ಯಾಕು ಈ ತರ ಲಾಕ್ಗಳೆಲ್ಲ ಹಾಕಿರ್ಲಿಲ್ಲ. ಅದನ್ನು ಯಾಕೆ ಲಾಕ್ ಮಾಡಿದಾರೆ ಅಂದ್ರೆ ದೇವಸ್ಥಾನಕ್ಕೆ ಬರುವ ಎಲ್ಲರೂ ಆ ಮೆಟ್ಟಿಲುಗಳನ್ನ ಶಬ್ದವನ್ನು ಕೇಳುವುದಕ್ಕೆ ಏರಿ ಇಳಿಯುವುದು, ಅದರ ಮೇಲೆ ನಿಂತು ಜೋರಾಗಿ ತುಳಿಯುವುದು, ಇನ್ನು ಕೆಲವರು ಇಂಥ ಅದ್ಭುತವಾದ ಮೆಟ್ಟಿಲುಗಳನ್ನು ಧ್ವಂಸ ಮಾಡುತ್ತಾರೆ ಅಂತ ಆರ್ಚಾಲಿಕಲ್ ಡಿಪಾರ್ಟ್ಮೆಂಟ್ನವರು ಲಾಕ್ ಮಾಡಿ ಇಟ್ಟಿದ್ದಾರೆ. ದೇವಸ್ಥಾನದ ಒಳಗೆ ಎಂಟರ್ ಆಗುತ್ತಿದ್ದಂತೆ ನಮಗೆ ದೇವಸ್ಥಾನದ ಧ್ವಜಸ್ತಂಭ ಕಾಣಿಸುತ್ತದೆ. ಹಾಗೆ ಒಳಗಡೆ ಬಂದು ದೇವಸ್ಥಾನದ ಹಿಮ್ಮುಖದಲ್ಲಿ ನೋಡಿದಾಗ ದೇವಸ್ಥಾನದ ನಂದಿ ಮಂಟಪ ಕಾಣಿಸುತ್ತದೆ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಹೋಗುವ. ಈ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಗರ್ಭಗುಡಿಗೆ ದಾರಿಯೇ ಸಿಗಲಿಲ್ಲ. ಕೊನೆಗೆ ಸುತ್ತಿ ಬಂದಾಗ ಈ ದೇವಸ್ಥಾನದ ಒಳಗೆ ಹೋಗೋಕೆ ಇಲ್ಲಿ ನೇರವಾಗಿ ದಾರಿ ಇರುವುದಿಲ್ಲ. ಧ್ವಜಸ್ತಂಭದ ಕುಡಿ ಆಕಾರದಲ್ಲಿ ಇನ್ನೊಂದು ಎಂಟ್ರೆನ್ಸ್ ಇದೆ. ಈ ಎಂಟ್ರೆನ್ಸ್ ಅನ್ನು ರಥದ ಆಕಾರದಲ್ಲಿ ನಿರ್ಮಿಸಿದ್ದಾರೆ. ಕುದುರೆಗಳು ಈ ರಥವನ್ನು ಎಳೆದುಕೊಂಡು ಹೋಗುವಂತೆ ಚಿತ್ರಿಸಿದ್ದಾರೆ. ಅದ್ಭುತವಾದ ವಾಸ್ತುಶಿಲ್ಪದಲ್ಲಿ ಇದನ್ನು ಹೇಗೆ ತಯಾರು ಮಾಡಿದ್ರಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ತುಂಬ ಮನಮೋಹಕವಾಗಿದೆ. ಹಾಗೆಯೇ ಮೆಟ್ಟಿಲು ಮಾರ್ಗಗಳಲ್ಲಿ 7 ಬಗೆಯ ವಾಸ್ತುಶಿಲ್ಪದ ಕೈಚಳಕವನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಈ ದೇವಸ್ಥಾನದಲ್ಲಿ ಅದ್ಭುತವನ್ನು ನೋಡುವುದಕ್ಕೂ ಮುಂಚೆ ಈ ದೇವಸ್ಥಾನವನ್ನು ಯಾರು ನಿರ್ಮಿಸಿದರು, ಈ ದೇವಸ್ಥಾನದ ಸ್ಥಳ ಪುರಾಣ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಐರಾವತೇಶ್ವರ ದೇವಾಲಯವನ್ನು ದಾರಾಸುರಂ ದೇವಾಲಯ ಎಂದು ಕರೆಯುತ್ತಾರೆ. ಇದು ದ್ರಾವಿಡ ವಾಸ್ತುಶಿಲ್ಪದ ಭಗವಾನ್ ಶಿವನ ದೇವಾಲಯವಾಗಿದ್ದು, ಇದು ಭಾರತದ ನಮ್ಮ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಕುಂಭಕೋಣಂ ನಗರದಲ್ಲಿದೆ. 12ನೇ ಶತಮಾನದಲ್ಲಿ ಚೋಳ ಚಕ್ರವರ್ತಿ ರಾಜರಾಜ 2ನೇ ರಾಜ ಚೋಳನ್ ನಿರ್ಮಿಸಿದ ಈ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಐರಾವತೇಶ್ವರ ದೇವಾಲಯವು ಕುಂಭಕೋಣಂನಲ್ಲಿದೆ. ಇದು ಬೆಂಗಳೂರಿಂದ 350 ಕಿಲೋಮೀಟರ್ ದೂರದಲ್ಲಿದೆ. ತಂಜಾವೂರು ಜಿಲ್ಲೆಯ ಕುಂಭಕೋಣಂ ಪ್ರದೇಶದಲ್ಲಿರುವ 18 ದೊಡ್ಡ ಮಧ್ಯಕಾಲೀನ ಯುಗದ ಹಿಂದೂ ದೇವಾಲಯಗಳಲ್ಲಿ ಐರಾವತೇಶ್ವರ ದೇವಾಲಯವು ಒಂದು. ಇದು ಹಿಂದೂ ಧರ್ಮದ ವೈಷ್ಣವ ಮತ್ತು ಶಕ್ತಿ ಸಂಪ್ರದಾಯಗಳನ್ನು ಹಾಗೂ ಶೈವ ಧರ್ಮ ಭಕ್ತಿ ಚಳವಳಿಯ ಸಂತರಾದ ನಾಯನ್ಮಾರ್ಗಳಿಗೆ ಸಂಬಂಧಿಸಿದ ದಂತಕಥೆಗಳನ್ನು ಭಕ್ತಿಪೂರ್ವಕವಾಗಿ ಪ್ರದರ್ಶಿಸುತ್ತದೆ ಈ ದೇವಾಲಯ. ಸ್ನೇಹಿತರೆ, ಐರಾವತೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದ ದಂತಕಥೆ. ಈ ದಂತಕಥೆ ಪ್ರಕಾರ ಇಂದ್ರನ ಬಿಳಿ ಆನೆಯಾದ ಐರಾವತವು ಈ ದೇವಾಲಯದಲ್ಲಿ ಶಿವನನ್ನು ಪೂಜಿಸುತ್ತಿತ್ತು. ದಂತಕಥೆ ಪ್ರಕಾರ ಐರಾವತನು ಸನ್ಯಾಸಿಯನ್ನು ಅಗೌರವಿಸಿದ್ದಕ್ಕಾಗಿ ದುರ್ವಾಸ ಋಷಿಯಿಂದ ಶಾಪಗ್ರಸ್ತನಾದನು. ಶಾಪವು ಆ ಆನೆಯ ಮುತ್ತಿನಂಥ ಬಿಳಿ ಚರ್ಮವನ್ನು ಬಣ್ಣ ಕಳೆದುಕೊಳ್ಳುವಂತೆ ಮಾಡಿತು. ಶಿವನ ದೇವಾಲಯದ ನೀರಿನ ತೊಟ್ಟಿಯಲ್ಲಿ ಸ್ನಾನ ಮಾಡುವ ಮೂಲಕ ಐರಾವತನು ತನ್ನ ಬಣ್ಣವನ್ನು ಮರಳಿ ಪಡೆದನು. ಅದು ದೇವಾಲಯದ ಹೆಸರಿನ ಮೂಲ.
ಈ ಕಥೆಯನ್ನು ದೇವಾಲಯದ ಒಳಗಿನ ಕೋಣೆಗಳಲ್ಲಿ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಐರಾವತೇಶ್ವರ ದೇವಾಲಯ ಇತಿಹಾಸ ಏನಪ್ಪಾ ಅಂದ್ರೆ, ಈ ದೇವಾಲಯವನ್ನು ರಾಜರಾಜ ಚೋಳ ಎರಡನೇ ರಾಜ ಚೋಳನು ನಿರ್ಮಿಸಿದನು. 1146 ಮತ್ತು 1172 ಇಸ್ವಿಯಲ್ಲಿ ಅವನು ಚೋಳ ಸಾಮ್ರಾಜ್ಯವನ್ನು ಆಳಿದನು. ಅವನ ಪೂರ್ವಜರ ಸ್ಥಾಪಿತ ರಾಜಧಾನಿ ಗಂಗಾಪುರಿಯಾಗಿತ್ತು. ಇದನ್ನು ಕೆಲವು ಶಾಸನಗಳಲ್ಲಿ ಗಂಗೈಕೊಂಡ ಚೋಳಪುರಂ ಎಂದು ಕರೆಯಲಾಗುತ್ತದೆ. ತನ್ನನ್ನು ವಿರೋಧಿಸುವ ಎಲ್ಲ ಇತರ ರಾಜರನ್ನು ಸೋಲಿಸಿ ಪವಿತ್ರ ಗಂಗಾ ನದಿಯಿಂದ ನೀರನ್ನು ತಂದ ರಾಜನ ಹೆಸರನ್ನು ಇಡಲಾಗಿದೆ. ಮತ್ತೊಂದೆಡೆ ರಾಜರಾಜ ಚೋಳ ತನ್ನ ಹೆಚ್ಚಿನ ಸಮಯವನ್ನು ಪಜೈಯರೈ ಮತ್ತು ರಾಜರಾಜಪುರಿ ಎಂದು ಕರೆಯಲ್ಪಡುವ ಆಯ್ತರೆಯಲ್ಲಿ ಕಳೆದನು. ಕುಂಭಕೋಣಂನ ಐರಾವತೇಶ್ವರ ದೇವಸ್ಥಾನ ಸ್ಥಳವಾದ ಧಾರಾಸುರಂ ಈ ನಗರ ಸಂಕೀರ್ಣವಾದ ಭಾಗವಾಗಿತ್ತು. ಅವರ ತಂದೆ ಮತ್ತು ಬೆಂಬಲಿಸಿದ ವರ್ಧನೆಗಳು ಮತ್ತು ವಿಸ್ತರಣೆಗಳು ಬದಲಿಗೆ ಅವರು ತಮಿಳು ಸಾಹಿತ್ಯ ಪೋಷಕರಾಗಿದ್ದರು ಮತ್ತು ಸಾಮ್ರಾಜ್ಯದಾದ್ಯಂತ ಹೊಸ ಹಿಂದೂ ದೇವಾಲಯಗಳನ್ನು ಪ್ರಾಯೋಜಿಸಿದರು. ಐರಾವತೇಶ್ವರ ದೇವಸ್ಥಾನವು ಈಗಿರುವುದಕ್ಕಿಂತ ತುಂಬ ದೊಡ್ಡದಾಗಿತ್ತು. ಶಾಸನಗಳ ಪ್ರಕಾರ ಇದು ಶ್ರೀರಂಗಂ ದೇವಸ್ಥಾನದಂತೆಯೇ ಸಪ್ತ ವಿಧಿಗಳು, 7 ಬೀದಿಗಳು ಮತ್ತು 7 ಅಂಗಳಗಳನ್ನು ಹೊಂದಿತ್ತು. ಮುಖ್ಯ ದೇವಸ್ಥಾನ ಉಳಿದಿರುವ ಒಂದು ಅಂಗಳವನ್ನು ಹೊರತುಪಡಿಸಿ ಉಳಿದೆಲ್ಲವೂ ಕಣ್ಮರೆಯಾಗಿವೆ. ಪ್ರಸ್ತುತ ಸಂದರ್ಶಕರ ಆವರಣದಿಂದ ಸ್ವಲ್ಪ ದೂರದಲ್ಲಿ ಗೋಪುರದ ಅವಶೇಷಗಳು ಮತ್ತು ಕೆಲವು ರಚನೆಗಳು ಇವೆ. ಇದು ಇತರ ಪ್ರಮುಖ ಚೋಳ ಯುಗದ ದೇವಾಲಯಗಳು ಮತ್ತು ರಾಜಧಾನಿ ಕೈಗೊಂಡ ಚೋಳಪುರಂ ಸೇರಿದಂತೆ ವಿವಿಧ ಚೋಳ ನಗರಗಳಂತೆ ಈ ಸ್ಥಳವು ಒಂದು ಹಂತದಲ್ಲಿ ಕೆಟ್ಟದಾಗಿ ಹಾನಿಗೊಳಗಾಗಿದೆ. ಐರಾವತೇಶ್ವರ ದೇವಸ್ಥಾನವು ಕ್ರಿಸ್ತಶಕ 1166 ಇಸ್ವಿಯಲ್ಲಿ ಪೂರ್ಣಗೊಂಡ ಮತ್ತೊಂದು ಚದರ ಯೋಜನೆಯ ರಚನೆಯಾಗಿದೆ. ಉಳಿದಿರುವ ಒಳಗಿನ ಅಂಗಳವು 35 ಮೀಟರ್ ಅಂದರೆ 115 ಅಡಿ ಬದಿಯಲ್ಲಿ ಸುಮಾರು 6 ಜೋಡಿಸಲಾದ ಚೌಕಗಳನ್ನು ಒಳಗೊಂಡಿದೆ. ಇದು ಸುಮಾರು 107 ಮೀಟರ್ ಇಂಟು 70 ಮೀಟರ್ 230 ಅಡಿ ಅಳತೆಯನ್ನು ಹೊಂದಿದೆ. ನಂದಿ ಮಂಟಪ ಮತ್ತು ಸ್ತಂಭವು ಮುಖ್ಯ ದೇವಾಲಯ ಅಂಗಳದ ಹೊರಗೆ ಇದೆ ಮತ್ತು ಇದು ಮುಖ್ಯ ದೇವಾಲಯ ಪೂರ್ವ ಪಶ್ಚಿಮ ಅಕ್ಷದೊಂದಿಗೆ ಜೋಡಿಸಲ್ಪಟ್ಟಿದೆ. ಇದನ್ನು ಕರಕೋಯಿಲ್ ದೇವಾಲಯ ಎಂದು ವರ್ಗೀಕರಿಸಲಾಗಿದೆ. ಇದು ಹಬ್ಬಗಳ ಸಮಯದಲ್ಲಿ ದೇವಾಲಯದ ಸುತ್ತಲೂ ಮೆರವಣಿಗೆ ಮಾಡಲಾಗುವ ದೇವಾಲಯದ ರಥಗಳ ಮಾದರಿಯಲ್ಲಿದೆ. ದೇವಾಲಯದ ಗರ್ಭಗುಡಿಯು 12 ಮೀಟರ್ ಚದರವಾಗಿದ್ದು ದಪ್ಪ ಗೋಡೆಗಳು ಮತ್ತು 24 ಮೀಟರ್ ಎತ್ತರಕ್ಕೆ ಏರುವ ವಿಮಾನ ಮೇಲ್ವಿಚಾರಕವನ್ನು ಹೊಂದಿದೆ. ಈ ಸಭಾಂಗಣವನ್ನು ಕಲ್ಲಿನ ಕುದುರೆಗಳು ಮತ್ತು ಚಕ್ರಗಳಿಂದ ಸಂಪೂರ್ಣವಾದ ರಥದ ಆಕಾರದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ವಿನ್ಯಾಸವು ಚಿದಂಬರಂ ದೇವಾಲಯದ ನೃತ್ಯ ಸಭಾ ಸಮುದಾಯ ನೃತ್ಯ ಮಂಟಪ ಮತ್ತು ಒಡಿಶಾದ ಪೂರಿ ಬಳಿಯ ಕೋನಾರ್ಕ ಸೂರ್ಯ ದೇವಾಲಯವನ್ನು ಹೋಲುತ್ತದೆ. ಈ ದೇವಾಲಯವನ್ನು ಕಲೆ ಮತ್ತು ವಾಸ್ತುಶಿಲ್ಪದ ನಿಧಿಯಾಗಿದ್ದು ಸೊಗಸಾದ ಕಲ್ಲಿನ ಕೆತ್ತನೆಗಳನ್ನು ಹೊಂದಿದೆ. ಬೃಹದೇಶ್ವರ ದೇವಾಲಯ ಮತ್ತು ಗಂಗೈಕೊಂಡ ಚೋಳಪುರಂ ದೇವಾಲಯಕ್ಕಿಂತ ಚಿಕ್ಕದಾಗಿದ್ದರೂ ಇದು ಹೆಚ್ಚು ವಿವರವಾಗಿದೆ. ಎಲ್ಲ ಘಟಕಗಳು ಸೊಗಸಾದ ಎತ್ತರ ಮತ್ತು ಅನುಪಾತಗಳನ್ನು ಹೊಂದಿವೆ. ಶಿಲ್ಪಗಳು ವಾಸ್ತುಶಿಲ್ಪದಲ್ಲಿ ಪ್ರಬಲ ಹೊಂದಿವೆ. ಸ್ನೇಹಿತರೆ, ಕುಂಭಕೋಣ ಸೀರೀಸಲ್ಲಿ ನನ್ನದು ಐರಾವತೇಶ್ವರ ದೇವಸ್ಥಾನದ ವಿಡಿಯೋ ಇದಾಗಿತ್ತು. ಪ್ರಸ್ತುತ ನಾವು ಕುಂಭಕೋಣ ಬಂದರೆ ನೋಡಬೇಕಾದಂಥ ದೇವಸ್ಥಾನ ತುಂಬಾನೇ ಇದೆ. ಅದರಲ್ಲಿ ಮುಖ್ಯವಾಗಿ ನೋಡಬೇಕಾದದ್ದು ಯಾವುದಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಆದರೂ ಕೂಡ ಸಾರಂಗಪಾಣಿ ದೇವಸ್ಥಾನ, ಚಕ್ರಪಾಣಿ ದೇವಸ್ಥಾನ, ರಾಮೇಶ್ವರ ದೇವಸ್ಥಾನ ಹಾಗೂ ಐರಾವತೇಶ್ವರ ದೇವಸ್ಥಾನ, ಆದಿಕುಂಬೇಶ್ವರ ದೇವಸ್ಥಾನ ಇದೆಲ್ಲ ನೋಡಬೇಕಾಗುತ್ತೆ. ದೇವಸ್ಥಾನದ ಯಾವುದೇ ರೂಮ್ಗಳು ಇರೋದಿಲ್ಲ, ನೀವೇ ಪ್ರೈವೇಟಾಗಿ ರೂಮ್ ಮಾಡಬೇಕಾಗುತ್ತೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನಿಮಗೆ ತುಂಬ ಒಳ್ಳೆಯ ಬಜೆಟಲ್ಲಿ ಹಾಗೂ ಒಳ್ಳೆ ಡಿಲೆಕ್ಸಲ್ಲಿ ಕೂಡ ಸಿಗುತ್ತೆ. ನೀವು ಆದಷ್ಟು ಬಸ್ಗಳನ್ನು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಯೂಸ್ ಮಾಡಿದರೆ ಬಜೆಟಲ್ಲಿ ಬಂದು ಹೋಗ್ಬೋದು. ಹಾಗೂ ಸ್ವಂತ ವೆಹಿಕಲ್ಗಳಿದ್ದರೆ ನಿಮಗೆ ನೋ ಪ್ರಾಬ್ಲಮ್. ನನ್ನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ನಿಮ್ಗೇನಾದರೂ ಅಭಿಪ್ರಾಯ, ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ. ಜೈ ಕರ್ನಾಟಕ.